ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನು ಮಧ್ಯಾಹ್ನ ಇವತ್ತು ವಿಸಿಟ್ ಮಾಡಿದ್ದೆ ಗಾರ್ಡನಿಗೆ, ನರ್ಸರಿಗೆ. ನಮ್ಮೂರಲ್ಲಿರೋಂಥ ಇದು ಪರ್ಮನೆಂಟ್ ನರ್ಸರಿ ಅಂತ ಹೇಳ್ಬೋದು. ಯಾಕಂದರೆ ಇತ್ತೀಚೆಗಂತೂ ಇದು ನರ್ಸರಿ ಅವಾಗವಾಗ ಬರ್ತಿತ್ತು ಹೋಗ್ತಿತ್ತು, ಬಟ್ ಇವಾಗಿಲ್ಲ. ಪರ್ಮನೆಂಟ್ ಇಲ್ಲೇ ಇರ್ತಾರೆ ಇವರು, ಹಾಗಾಗಿ ಪರ್ಮನೆಂಟ್ ನರ್ಸರಿನೇ ಆಗೋಗಿದೆ. ಆಮೇಲೆ ಜಾಸ್ತಿ ಏನು ಇದರಲ್ಲಿ ಗಿಡಗಳನ್ನು ಅವರು ತರಿಸಲ್ಲ. ಮೇನ್ ತರಿಸೋದು ಅಂದರೆ ಫಾರ್ಮರಿಗೆ ಯೂಸ್ ಆಗೋಂಥ ಜಾಸ್ತಿ ತರಿಸ್ತಾರೆ. ಇನ್ನು ಇಂಡೋರ್ ಪ್ಲಾಂಟ್ಸ್ ಸ್ವಲ್ಪ ತರಿಸಿರ್ತಾರೆ. ಸೊ ಒಂದಿಷ್ಟು ಗಿಡಗಳನ್ನು ನೋಡ್ಕೊತ ಹೋದೆ, ಒಂದಿಷ್ಟು ಏನೇನು ಸಿಗ್ಬೋದು ಅಂಥೇಳಿ. ಬಟ್ ಇಲ್ಲ, ಯಾವಷ್ಟು ಗಿಡಗಳು ಇರಲಿಲ್ಲ. ಒಂದೇ ಒಂದು ಗಿಡ ಭಾಳ ಚೆನ್ನಾಗಿ ಬಂದಿತ್ತು, ಅದು ಬೇಗಂ ಬಹಾರ್ ಒಂಥರ ಮಸ್ತ್ ಇತ್ತಿದು. ಸೊ ಅವನಿಗೆ ಕೇಳಿದೆ, ಒಂದು 300 ರೂಪೀಸ್ ಹೇಳ್ದೆ. ಬೇಡಪ್ಪ, 2 ಕಟಿಂಗ್ ತೊಗೊಂಡು ಹೋಗ್ತೀನಿ, ಕೊಡೋ ಸಣ್ಣ ಸಣ್ಣ ಅಂದೆ. ಅದಕ್ಕೂ ಬೈದ ಅವನು. ಅದಕ್ಕೆ ಕೊಡೋ ಅಂದರೆ ಲಾಸ್ಟಿಗೆ ಸಣ್ಣ ಸಣ್ಣ 2 ಕೊಟ್ಟ ಅವನು ಕಟ್ಟಿಂಗ್ಸನ್ನು. ತಗೋ ಅಂದ. ಒಂದು ಸ್ವಲ್ಪ ಸಣ್ಣ ಕೆಳಗಡೆ ಇರೋದು ಮಾತ್ರ ತಗೊಂಡು ನಾನು ಕೋಲಿಯಸ್ ಕಟ್ಟಿಂಗು ಒಂದು ತೊಗೊಂಬಂದಿದ್ದೆ. ಸೊ ಒಂದು ಕೋಲಿಯಸ್ ಕಟ್ಟಿಂಗ್ ಮತ್ತು ಓದಿರೋದು ಇವು 2 ಸಣ್ಣ ಕಟ್ಟಿಂಗ್ ನಿಮಗೆ ತೋರಿಸ್ತೀನಂತೆ. ವೀಡಿಯೋನ ಎಂಡ್ವರೆಗೂ ನೋಡಿ. ಆಮೇಲೆ ನನ್ನ ಗಾರ್ಡನ್ನ ಒಂದು ಸ್ವಲ್ಪ ಅಪ್ಡೇಟು, ಆಮೇಲೆ ಒಂದಿಷ್ಟು ನಾನು ಯಾವ್ಯಾವ ಪ್ಲ್ಯಾಂಟ್ಸನ್ನು ಬೈ ಮಾಡಿದೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ವೀಡಿಯೋನ ಎಂಡ್ವರೆಗೂ ನೋಡಿರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ನರ್ಸರಿ ವ್ಯೂ, ಇಲ್ಲಿ ಇರೋಂಥ ಕೆಲವೊಂದಿಷ್ಟು ಹೂಗಳಲ್ಲಿ ಗಿಡಗಳಲ್ಲಿ ನಾನು ಒಂದು 2-3 ಗಿಡಗಳು ನೋಡಿದ್ದೆ. ಸ್ಟಾರ್ಟಿಂಗ್ ಏನು ತೋರಿಸಿದ್ನಲ್ಲ ಅದನ್ನು ಇನ್ನೊಂದು ಸ್ವಲ್ಪ ತೋರಿಸ್ತೀನಿ ನಿಮಗೆ. ಸೊ ಅದು ಭಾರಿ ಚೆಂದಿತ್ತು. ಆಲ್ಮಂಡ ಕಲರ್ ಅಂತೂ ಇಷ್ಟು ಸೂಪರಾಗಿತ್ತು, ರೆಡ್ ಕಲರ್ ಭಾಳ ಇಷ್ಟ ಆಗಿತ್ತು. ಬಟ್ ಅವನು ಅದನ್ನೂ ಭಾಳ ಹೇಳಿದ್ದ, ಹಂಗಾಗಿ ನೋಡಿದ್ರಾಯ್ತು, ನೋಡಿ ತೊಗೊಂಡ್ರಾಯ್ತು ಅಂಥೇಳಿ ನಾನು ಸುಮ್ಮನೆ ಇದ್ದೆ. ಅದನ್ನು ತರಲಿಲ್ಲ. ಅದು ನೆಕ್ಸ್ಟ್ ಟೈಮ್ ಬಂದಾಗ ಏನಾದ್ರು ತೊಗೊಂಡು ಬಂದರೆ ಆಯಿತು ಅಂದ್ಕೊಂಡು ನಾನು ಸುಮ್ಮನೆ ಇದ್ದೀನಿ. ಸೊ ಒಂದಿಷ್ಟು ಪ್ಲ್ಯಾಂಟ್ಸ್ಗಳನ್ನ ತೊಗೋಬೇಕಂತೇಳಿ ಆ ಕಡೆ ಈ ಕಡೆ ನೋಡಿಕೊಂಡು ಓಡಾಡ್ತಾ ಇದ್ದೀನಿ ನಾನು. ಸೊ ನನಗೆ ಇಷ್ಟ ಆಗಿದ್ದು ಅಂದರೆ ಇದು ಫ್ಲವರ್ ನೋಡಿರಿ, ಇದು ಎಷ್ಟು ಚೆಂದ ಇದೆ ಕಲರ್ ನೋಡಿರಿ, ಎಷ್ಟು ರೆಡ್ ಕಲರ್, ಎಷ್ಟು ಸೂಪರಾಗಿ ಕಾಣ್ಲಿಕ್ಕದಲ್ಲ. ಈಗ ಸಾಯಂಕಾಲ ಟೈಮು ನಾನು ಜಸ್ಟ್ ಇವಾಗ ಹೊರಗಿಂದ ಬಂದೆ. ಇಲ್ಲಿ ನೋಡ್ರಿ, ಒಂದಿಷ್ಟು 2 ರೋಸ್ ಪ್ಲ್ಯಾಂಟ್ ತೊಗೊಂಬಂದೀನಿ. ಇದು ಒಂದು ದೇಸಿ ವೆರೈಟಿ, ಮಸ್ತ್ ಇವ್ರದ್ದು ಸ್ಮೆಲ್ ಇರ್ತದೆ ಹಾಗಾಗಿ. ಆಮೇಲೆ ಇದೊಂದು ಪೋನ್ಸೆಟಿಯ ಗಿಡ, ಫಸ್ಟ್ ಟೈಮ್ ಇನ್ ಮೈ ಗಾರ್ಡನ್. ಇದನ್ನು ಫಸ್ಟ್ ಟೈಮ್ ನಾನು ಗ್ರೋ ಮಾಡಕತ್ತೀನಿ. ಒಂದು 2-3 ಕಟ್ಟಿಂಗ್ ಇಸ್ಕೊಂಬಂದಿನಿ ಒಂದು ಕಡೆಯಿಂದ. ಸೊ ಇದನ್ನ ಒಂದಿಷ್ಟು ಗ್ರೋ ಮಾಡೋಣ ಅಂಥೇಳಿ ಇದನ್ನ ಹಚ್ಚಿಬಿಡ್ತೀನಿ. ಯಾಕಂದರೆ ಕಟ್ಟಿಂಗ್ಸ್ ಎಲ್ಲ ಸುಮ್ಮನೆ ಇಟ್ಟರೆ ಜಲ್ದಿ ಒಣಗೋಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಒಂದು ಕೋಲಿಯಸ್ ಕಟ್ಟಿಂಗ್ ಐತೆ. ಕೋಲಿಯಸ್ ಇದು ರೆಡ್ ಅಂದ್ಕೊಂಡು ತಂದೀನಿ, ಬ್ರೌನಿಷ್ ರೆಡ್ ಅದ ನನ್ನ ಹತ್ರ ಆಲ್ರೆಡಿ. ನೋಡಿರಿ, ಇದೊಂದು ವೆರೈಟಿ ಅದ, ಇಲ್ಲಿ 2 ವೆರೈಟಿ, ಇದು 3, ಇದು 4, ಅದ್ರ ಹಿಂದೆ ಇದು ಬ್ಲ್ಯಾಕ್ 5, ಇದೊಂದು ಸ್ವಲ್ಪ ಡಾರ್ಕ್ ಬೇರೆ 6, ಅಲ್ಲಿ ಗ್ರೀನ್ 7, ಒಂದಿಷ್ಟು ವೆರೈಟಿ ಇದ್ದಾವೆ. ಇದು ಏನೋ ಬೇರೆ ಕಳಿಸ್ತು, ಅದಕ್ಕೆ ನನಗೆ ನೋಡೋಣ ಕೊಡಪ್ಪ ಸ್ವಲ್ಪ ಅಂತ ಹೇಳಿಸ್ಕೊಂಡು ಬಂದೀನಿ. ಆಮೇಲೆ ಇದು ಬೇಗಂ ಬಹಾರ್ ಪ್ಲ್ಯಾಂಟು ನೋಡೋಣ ಬರುತ್ತೇನೋ ಅಂತ. ಇದೇನು ಬರೋಲ್ಲ ನಂಗೆ ಗೊತ್ತು. ಅವ್ನು ಬೇಡ ಅಂದಿದ್ದ, ನಾನೇ ಒಂದು ಕಟ್ಟಿಂಗೆ ಹಾಗೆ ತಗೊಂಬಂದೀನಿ ಅವನಿಗೆ. ಸೊ ನೋಡ್ರಿ, ಒಳಗೆ ಹೆಂಗೆ ಎಗರಾಡುತ್ತದು ಇಲ್ಲಿ ನೋಡ್ರಿ, ಮೂಮೆಂಟ್ ಗೊತ್ತಾಗುತ್ತೆ. ಇದು ಅರ್ತ್ ವಾಮ್ಸ್. ನನ್ನ ಗಾರ್ಡನ್ನಾಗ ಈಗ ಸದ್ಯಕ್ಕೆ ಎಷ್ಟು ಅರ್ತ್ ವಾಮ್ಸ್ ಬಂದವಂದರೆ ನಾನು ತೋರಿಸ್ತೀನಿ. ಆಮೇಲೆ ಇನ್ನೊಂದು ತೋರಿಸ್ತೀನಿ ನಾನು ನಿಮ್ಗೆ ಏನಂತ. ಆಮೇಲೆ ನನ್ನ ಗಾರ್ಡನಲ್ಲಿ ಒಂದಿಷ್ಟು ಹೊಸ ಏನಾಗಿದೆ ಅಂತ ತೋರಿಸ್ತೀನಿ. ಕೆಲವೊಂದು ಗಿಡಗಳದ್ದು ಅಪ್ಡೇಟ್ ಕೊಡ್ತೀನಿ ಒಂದೊಂದಾಗಿ. ನಿಂಬು ಗಿಡದಲ್ಲಿ ಫಾಸ್ಟ್ ಗ್ರೋತು, ಎಷ್ಟು ಕಂಟಿನ್ಯೂಯಸ್ ಫ್ಲವರ್ಸ್ ಗೊತ್ತಾ. ಇಲ್ಲಿ ನೋಡ್ರಿ, ಅಷ್ಟು ಫ್ಲವರ್ಸ್ ಏನಿದೆಯಲ್ಲ ಅದು ಈ ಥರ ಫ್ರೂಟ್ನಾಗ ಕನ್ವರ್ಟ್ ಆಗ್ಲಿಕ್ಕೆ. ಸೊ ಇದು ಫ್ರೂಟ್ ನೋಡ್ರಿ, ಆಗಲೇ ಇಷ್ಟು ದೊಡ್ಡವಾಗ್ಯಾವ ಅಲ್ಲ. ವೆರೈಟಿ ಚೆನ್ನಾಗಿದೆ. ಮೀಶೋನಾಗ ತರಿಸಿರೋದು ನಾನು ಎಷ್ಟು ಸತಿ ನಿಮ್ಗೆ ಹೇಳೀನಿ, ಆಲ್ಮೋಸ್ಟ್ ಸರಿ ಅದ. ಪ್ಲ್ಯಾಂಟ್ಸ್ ವೆರೈಟಿ ಅವೆಲ್ಲ ಮೇ ಬಿ ಔಟ್ ಆಫ್ ಬರ್ತಾವೆ, ಎಲ್ಲಿಂದ ಬರ್ತಾವೆ ಗೊತ್ತಿಲ್ಲ. ಇಲ್ಲಿ ನೋಡ್ರಿ, ಮಲ್ಬೆರಿ ನಾನು ರೀಸೆಂಟಾಗಿನೇ ಹಾರ್ವೆಸ್ಟ್ ಮಾಡೀನಿ. ಹಾರ್ವೆಸ್ಟ್ ಮಾಡಿದ್ಮೇಲೆ ತಿರ್ಗಾ ಇಲ್ಲಿ 2 ಕಾಯಿಗಳು ನೋಡ್ರಿ, ಮತ್ತೆ ರೆಡಿಯಾಗಿದೆ. ಸೊ ಇದೊಂದು ಚೂರು ಬ್ಲ್ಯಾಕ್ ಆಗಲಿ ಅಂತ ಕಾಯಕತ್ತೀನಿ. ಎಲ್ಲ ಕಡೆ ಇಲ್ಲಿ ಕೆಳಗಡೆನೂ ಎಲ್ಲ ಕಡೆ ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಕಡೆ ಸಣ್ಣ ಸಣ್ಣದು ಕಾಯಿ. ಇಲ್ಲಿ ನೋಡ್ರಿ, ಇಲ್ಲೆಷ್ಟು ಬಂದಿದೆ. ಸೊ ಎಲ್ಲ ಕಡೆ ಕಾಯಿಗಳು ಹಿಂಗೆ ಬರ್ತಾನೆ ಇದ್ದಾವೆ. ಬಂದು ಇಲ್ಲಿ ನೋಡ್ರಿ, ಆಲ್ರೆಡಿ ಇಲ್ಲಿ ರೆಡ್ ಆಗ್ಲಿಕ್ಕತ್ತದೆ.
ಇಲ್ಲಿಂದ ನಾನೊಂದು ಕಟಿಂಗ್ ತೆಗೆದು ಕಟಿಂಗ್ ಹಾಕಿನಿ. ಅದ್ರ ಬಗ್ಗೆ ನಿಮ್ಗೆ ನೆಕ್ಸ್ಟ್ ವೀಡಿಯೋ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಅಷ್ಟು ಚಲೋ ಇದಾವೆಲ್ಲ ಗಿಡಗಳು, ಹಾಗಾಗಿ ಅದು ಭಾಳ ಇಷ್ಟ ಆಯಿತು. ಇದರಲ್ಲಿ ಈಗ ಬಡ್ಸ್ ಫಾರ್ಮ್ ಆಗ್ಲಿಕ್ಕತ್ತದ. ಓಕೆ, ಇದು ಪಿಂಕ್ ಅಂತ ಹೇಳಿದೆ ನಾನು, ಅದು ನೋಡೋಣ ಪಿಂಕ್ ಬಂತಂದರೆ ಅದು ಚೆನ್ನಾಗಿ, ಇಲ್ಲಿ ಬೇಡ ಅಂತ ಹಂಗೆ ಇಟ್ಬಿಟ್ಟು ನಾನು ಅದು ಗಿಡ. ಆಮೇಲೆ ಇಲ್ಲೊಂದು ಗಿಡ ಬೆಳೆದು ಇದು ನೋಡೇ ಇಲ್ಲ. ಸೊ ಎಲ್ಲದಕ್ಕೂ ಇವತ್ತು ನಾನು ಸೀವೀಡ್ ಫರ್ಟಿಲೈಸರ್ ಕೊಟ್ಟೀನಿ. ನಿನ್ನೆ ಎಲ್ಲ ಕ್ಲೀನಿಂಗ್ ಆಯ್ತಲ್ಲ, ನಿನ್ನೆ ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ ಮಾಡಿ ನಾನು ಇಲ್ಲೆಲ್ಲ ಹಾಕೀನಿ. ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ ಮಾಡಿ ನೋಡ್ಬೋದು ನೀವು. ಸ್ವಲ್ಪ ಆಲ್ಮೋಸ್ಟ್ ಸ್ವಚ್ಛ ಕಾಣಿಸ್ಲಿಕ್ಕತ್ತದ. ಅಲ್ಲಿಷ್ಟೇ ತಿರ್ಗಾ ನಾನು ಮತ್ತೆ ಹೊಸದನ್ನು ಕೆದ್ರೆ ಹಾಕೀನಿ. ಹೊಸದು ಮೀನ್ಸ್ ಅದು ಹಂಗೆ ಬಂದಿರ್ತಾವಲ್ಲ ಏನಾದ್ರು ನೋಡ್ಬೇಕಾದ್ರೆ ಅವನ್ನ ಹಾಕಿದ್ದೀನಿ. ಆಮೇಲೆ ಎಲ್ಲ ಫ್ಲವರ್ಸ್ ನೋಡ್ರಿ ಎಷ್ಟು ಚೆನ್ನಾಗಿ ಬಿಟ್ಟಾವ ನಂದು ಎಲ್ಲ ಫ್ಲವರ್ಸ್ ಇದು. ಸೊ ಇವತ್ತು ಕಂಟಿನ್ಯೂ ವಿಡಿಯೋ ನಾನು ನಿಮಗೆ ಇದ್ರದ್ದೇ ಅಪ್ಡೇಟ್ ಕೊಡ್ತೀನಿ. ಸೇವಂತಿಗೆ ಹೂಗಳು, ಕೆಲವು ದಿವಸದ ಹಿಂದೆ ಸೇವಂತಿಗೆ ಹೂವು ಹೆಂಗಾಗಿತ್ತು ನಂದು ಅಂದರೆ, ಯಾವ ಹೂವು ಚೆಂದಾಗಿ ಅರಳ್ತಿರ್ಲಿಲ್ಲ ನೋಡ್ರಿ. ಈ ಥರ ಇದು ಅರಳೇ ಇಲ್ಲ ಹೂವುಗಳು, ಇವು ಅರಳೇ ಇಲ್ಲ. ಜಸ್ಟ್ ಹಿಂಗೆ ಎಲ್ಲ ಒಣಗಿ ಹಾಳಾಗಿ ಹೋಗಿದ್ವು. ನಾನು ಇದು ಯಾಕೋ ಗಿಡ ಸರಿ ಇಲ್ಲ, ವೆರೈಟಿ ಸರಿ ಇಲ್ಲ ಅನ್ಕೋತಾನೆ ನಾನು ಇಷ್ಟು ದಿನ ಇದ್ದೆ. ಆಮೇಲೆ ಇವೆಲ್ಲವೂ ಕೂಡ ಹೊರಗೆ ಸೈಡಲ್ಲಿ ಬರ್ಲಿಕ್ಕತ್ತ. ಸೊ ಇದ್ರದ್ದೆಲ್ಲ ಕಟಿಂಗ್ ನೋಡೋಣ ನೆಕ್ಸ್ಟ್ ಇಯರಿಂದ ಹಾಕೋಣ ಇದ್ದರೆ ಅಂಥೇಳಿ ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ. ಇಲ್ಲಿ ನೋಡ್ರಿ ಒಟ್ಟು ಅರಳ್ತಾನೆ ಇರಲಿಲ್ಲ, ಅರಳಕ್ಕಿಂತ ಮುಂಚೆನೇ ಈ ಥರ ಹೋಗ್ತಿದ್ವು. ಸೊ ಅದಕ್ಕೆ ಒಂದಿಷ್ಟು ಫರ್ಟಿಲೈಸರ್ ಕೊಡೋಣ ಅಂಥೇಳಿ ಮಿಕ್ಸ್ ಫ್ರೂಟ್ಸ್ ಇದ್ರದ್ದು ವೇಸ್ಟ್ ಏನು ಮಾಡಿನಲ್ಲ ಅದ್ರದ್ದು ಕೊಟ್ಟೆ ನಾನು. ಆಮೇಲೆ ಒಂದಿಷ್ಟು ಸೀವೀಡ್ ಕೊಟ್ಟೆ. ಇವಾಗ ಪರವಾಗಿಲ್ಲ. ಸೊ ಎಲ್ಲ ಫ್ಲವರ್ಸು ಏನದಲ್ಲ ಚೆನ್ನಾಗಿ ಈಗ ಗ್ರೋ ಆಗ್ಲಿಕ್ಕತ್ತವ. ಇಲ್ಲಿ ನೋಡ್ರಿ ಆಲ್ಮೋಸ್ಟ್ ಎಲ್ಲ ಫ್ಲವರ್ಸು ಈ ಥರ ಗ್ರೋ ಆಗ್ಲಿಕ್ಕತ್ತವ. ಇದು ನನ್ನ ಕ್ರೆಸೆಂಥಿಮಮ್ ಗಾರ್ಡನ್ ಒಂದು ವ್ಯೂ ನೋಡ್ರಿ. ಈಗ ಹೊಸ ಇದೂ ಫಾರ್ಮ್ ಆಗ್ಲಿಕ್ಕತ್ತವ. ಈಗ ನನ್ನಂಗೆ ಅಥವಾ ನಿಮಗೂ ಕೇರ್ ತೊಗೋಕ್ಕಾಗಿಲ್ಲ ಅಥವಾ ನಿಮ್ದು ಅದು ನೋಡೋಕ್ಕಾಗಿಲ್ಲ ಗಿಡ ಹಿಂಗಾಗಿತ್ತು ಅಂದರೆ ಏನು ಮಾಡ್ಬೇಕನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಸೊ ಆಲ್ಮೋಸ್ಟ್ ನೋಡ್ರಿ ಈಗ ಎಲ್ಲ ಹೂಗಳು ಹಿಂಗೆ ಚೆಂದಾಗಿ ಅರಳಿಕತ್ತವ. ಆದ್ರೆ ಮೊದಲೆಲ್ಲ ಹಿಂಗೆ ಅರಳಿಲ್ಲ, ಎಲ್ಲ ಅಲ್ಲೇ ಒಣಗಿ ಬಾಡೋಗಿದ್ವು. ಇಲ್ಲಿ ನೋಡ್ರಿ ಈ ಥರ ಹಿಂಗೆ ಆಗ್ಬಿಟ್ಟಿದ್ವು. ಇವಾಗ ಈ ಥರ ಅರಳಿಕತ್ತವ. ಸೊ ಇದು ಪಾಂಪಾಮ್ ವೆರೈಟಿ, ಇದು ವೆರೈಟಿ ಚೆನ್ನಾಗೈತಲ್ಲ ಪಾಂಪಾಮ್ ವೆರೈಟಿ. ಸೊ ಇದು ಒಂದು ಪಾಂಪಾಮ್ ವೆರೈಟಿ, ಇದು ಒಂಥರ ಇದು ವೆರೈಟಿ ಅದ. ಸೊ ಇದಕ್ಕೆ ಯಾವುದೋ ವೆರೈಟಿ ಅಂತಾರೆ. ಇದು ಈ ಥರ ಕರ್ವ್ ಇರ್ತವೆ, ಇದರದ್ದೆಲ್ಲ ಸಣ್ಣ ಸಣ್ಣ ಪೆಟಲ್ಸ್ ಎಲ್ಲ ಕರ್ವ್ ಇರ್ತವೆ. ಇದು ನಾರ್ಮಲ್ ಅದೇ, ಇದು ಒಂಥರ ಶೇಡ್ ಅದ. ಇದು ಆ್ಯಕ್ಚುಲಿ ಇನ್ನೂ ಡಾರ್ಕ್ ಅದ, ಇದು ಬ್ರೌನ್ ಅದ. ಕ್ಯಾಮ್ರಾನಾಗ ಒಂಥರ ರೆಡ್ಡಿಶ್ ಕಾಣ್ಲಿಕ್ಕತ್ತದ, ಒಂಥರ ಬ್ರೌನ್ ಅದ. ಇದು ಎಲ್ಲೋ ಅದೇ ನಾರ್ಮಲಿ. ಇನ್ನು ಅದು ಬಿಟ್ಟರೆ ಈ ಕಡೆ ಎಲ್ಲ ನೋಡ್ಬೋದು ನೀವು. ಇದು ಅಷ್ಟೇ, ಅದು ನಾರ್ಮಲಿ. ನಾನು ತಂದಮೇಲೆ ಒಂದಿಷ್ಟು ಪಿಂಚಿಂಗ್ ಮಾಡಿದಾಗ ಒಂದಿಷ್ಟು ಕಟ್ಟಿಂಗ್ ಹಾಕ್ಕೊಂಡು ಈ ಥರ ಸ್ವಲ್ಪ ಡಬಲ್ ಆಗ್ಯಾವ ನನ್ನ ಕಡೆ. ಇದು ನೋಡ್ರಿ, ಇದು ಒಂಥರ ವೆರೈಟಿ ಬೇರೆ. ಇದು ಕಲರು ಬಸ್ತದ, ಒಂಥರ ರೆಡ್ಡಿಶ್ ನೆಗದ ಇದು. ಸೊ ಇವೆಲ್ಲ ನೋಡ್ರಿ ಅರಳನೇ ಇರಲಿಲ್ಲ, ಹಂಗೆ ಹಿಂಗೆ ಬಾಡಿ ಇದಾಗ್ಬಿಟ್ಟಿದ್ವು. ಸೊ ಅದಕ್ಕೆ ನಾನು ಸ್ವಲ್ಪ ಎಲ್ಲ ಕೆದ್ರಿ ಸೀವೀಡ್ ಎಲ್ಲ ಕೊಟ್ಟು ಇವಕ್ಕೆ ನಾನು ತಿರ್ಗಾ ರೆಡಿ ಮಾಡಿ. ಸೊ ಇವಾಗ ಚೆಂದಾಗಿ ಆಗ್ಲಿಕ್ಕತ್ತ. ಈಗ ಈ ಥರ ನಿಮ್ಮದು ಗಿಡಗಳು ಈ ಥರ ಆಗಿದ್ವು ಅಂತಂದರೆ, ಸೊ ಏನಿಲ್ಲ, ಇದನ್ನು ನೀಟಾಗಿ ಈ ಥರ ಎಲ್ಲ ತೆಗೆದು ಬಿಡಬೇಕು. ಒಂಥರ ನೀವು ಒಂದು ಕಟ್ಟರ್ ತೊಗೊಂಡು ಈ ಥರ ಕಟ್ ಮಾಡಿ ತೆಗೆದುಬಿಡ್ರಿ. ಯಾಕೆಂದರೆ ಇವಾಗ ಇನ್ನು ಒಂದು ರೌಂಡು ಬರುತ್ತೆ. ಸ್ವಲ್ಪ ಕಟ್ ಮಾಡಿ ತೆಗೆದು ನೀಟಾಗಿ ನೀವು ಗೊಬ್ಬರ ಕೊಟ್ಕೊಂಡ್ರೆ ಸೊ ಇವು ನೆಕ್ಸ್ಟು ನಿಮಗೆ ಹೂವು ಕೊಡಲಿಕ್ಕೆ ಆಲ್ಮೋಸ್ಟ್ ರೆಡಿ ಆಗಿರುತ್ತೆ. ಇದು ಸಿಂಗಲ್ ಪೆಟಲ್, ಇದ್ರದ್ದು ಕಟ್ಟಿಂಗ್ ಅಂತೂ ನಾನು ಜಾಸ್ತಿ ಕಡೆ ಹಾಕಿನಿ. ಇದು ಇಲ್ಲ, ಈ ಥರ ಎಲ್ಲ ತೆಗೆದು ಒಂದು ಸ್ವಲ್ಪ ಗೊಬ್ಬರ ಎಲ್ಲ ಕೊಟ್ಕೊಂಡು ಇದನ್ನ ಮತ್ತೆ ನಾವು ಗ್ರೋತ್ ಮಾಡ್ಕೋಬೋದು. ಇದರಲ್ಲಿ ಆ್ಯಕ್ಚುಲಿ ಕಟ್ಟಿಂಗ್ ಹೆಂಗೆ ಮಾಡಬೇಕಂದ್ರೆ ಪೂರ್ತಿ ಇಲ್ಲಿವರೆಗೂ ಈ ಸ್ಟೆಮ್ದು ಲೀಫ್ ಎಲ್ಲ ತೆಗಿಬೇಕು. ಆ ಥರ ಕಟ್ಟಿಂಗ್ ಮಾಡಿಕೊಂಡು ನೀವು ಹಾಕ್ಕೊಂಡ್ರೆ ನೆಕ್ಸ್ಟ್ ಒಂದು ವಾರ ಅನ್ನಷ್ಟಿಗೆ ಅದ್ರದ್ದು ಹೆಂಗಾಗಿರುತ್ತಾ ನಿಮಗೆ ತೋರಿಸ್ತೀನಿ ನೋಡ್ರಿ. ಅದೇ ಥರ ನಾನು ಇದಕ್ಕೆ ಎಲ್ಲ ಫುಲ್ ಹಾರ್ಡ್ ಪ್ರೂನಿಂಗ್ ಮಾಡಿಬಿಟ್ಟಿದ್ದೆ ಎಲ್ಲ ಕಡೆ ನೋಡ್ರಿ. ಹೊಟ್ಟೆ ಏನೂ ಇರ್ತಿರ್ಲಿಲ್ಲ ಇಲ್ಲಿ, ಅಂದರೆ ಎಲೆಗಳು ಏನೂ ಇರಲಿಲ್ಲ, ಅಷ್ಟೆಲ್ಲ ನಾನು
ತೆಗೆದು ಮೇನ್ ಪ್ರೂನಿಂಗ್ ಮಾಡಿದಾಗ ಏನು ತೆಗಿಬೇಕು ಅಂದರೆ ಎಲೆಗಳು ತೆಗಿಬೇಕು. ಎಲೆಗಳು ತೆಗೆದಾಗ ಏನಾಗುತ್ತಂದರೆ ಗಿಡಗಳಿಗೆ ಊಟ ಮಾಡ್ಕೋಬೇಕಾದ್ರೆ ಅದ್ರ ಫುಡ್ ರೆಡಿ ಆಗಬೇಕಂದ್ರೆ ಅದಕ್ಕೆ ಎಲೆ ಬೇಕೇ ಬೇಕು. ಆವಾಗ ಇಮಿಡಿಯೇಟಾಗಿ ಅದಕ್ಕೆ ಹೊಸ ಗ್ರೋತ್ ಸ್ಟಾರ್ಟ್ ಆಗುತ್ತೆ. ಇನ್ ಕೇಸ್ ಸರಿಗೆ ಅದು ಗೊಬ್ಬರ ಸಿಗಲಿಲ್ಲ ಅಥವಾ ಅದೇನೋ ಹುಳಗಳು ಏನಾರು ಹತ್ತಿದ್ವು ಅಂದರೆ ಅದು ಗ್ರೋತ್ ಆಗಲ್ಲ. ಬಟ್ ಮಣ್ಣು ಎಲ್ಲ ಚೆನ್ನಾಗಿತ್ತು ಅಂದರೆ ಇಲ್ಲಿ ನೋಡ್ರಿ ನಾನು ಕೊಟ್ಟಿರೋದು ಸೀವೀಡ್ ಜಸ್ಟ್ 4 ದಾಣಿ ಹಾಕೋಗಿ ನಾನು ಅಷ್ಟೇ. ಇವತ್ತೇ ಹಾಕೀನಿ. ಇದು ರಿಪೋರ್ಟಿಂಗ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಹಾಕಿದೆ. ಇದು ಬೇರೆ ಪಾಟಲ್ಲಿ ಇತ್ತು, ಪ್ರೂನ್ ಮಾಡಿ ರಿಪೋರ್ಟಿಂಗ್ ಮಾಡಿ. ಇದರಲ್ಲಿ ಸೈಡಿಂದನೂ ಗ್ರೋತ್ ನೋಡ್ಬೋದು ನೀವು, ಮತ್ತು ಈ ಸ್ಟೆಮ್ಸಲ್ಲಿನೂ ಗ್ರೋತ್ ನೋಡ್ಬೋದು. ನೋಡ್ರಿ ಇಲ್ಲಿ ನಂದು ಆಲ್ಮೋಸ್ಟ್ ಎಲ್ಲ ಇದರಲ್ಲಿ ಹೂ ಇದೇ ಥರ ಆಗಿ ಹೋಗಿದ್ದಾವೆ. ಬಟ್ ನಾನಿವಾಗ ಎಲ್ಲದಕ್ಕೂ ಪ್ರೂನ್ ಮಾಡೋಕೆ ಇದು ಫುಲ್ ಅರಳಿಬಿಟ್ಟು ಹೋಗಿದ್ದಾವೆ. ಪ್ರೂನ್ ಮಾಡಿಲ್ಲ ಅಂದರೆ ಇನ್ನೂ ಚಳಿಗಾಲ ಸೀಸನ್ ಇರೋದ್ರಿಂದ ಹಿಂಗೆ ಸೈಡಿಂದ ಈ ಥರ ಬರ್ತವೆ. ಇದೆಲ್ಲ ನೋಡಿರಿ, ಜಸ್ಟ್ ನಾನು ಇವಾಗ ಪ್ರೂನ್ ಮಾಡಿ ತೆಗಿಬೇಕು. ತೆಗೆದ್ನಂದರೆ ಇದ್ರದ್ದು ಗ್ರೋತ್ ಎಲ್ಲ ಚೆನ್ನಾಗಾಗುತ್ತೆ. ಸೊ ಜಸ್ಟ್ ಇದರಲ್ಲಿ ಏನು ಕಸ ಬೆಳೆದ ಕಸ ಎಲ್ಲ ತೆಕ್ಕೊಂಡು ಒಂದು ಸ್ವಲ್ಪ ಕೆದ್ರುಬಿಟ್ಟು ಚೂರು ಗೊಬ್ಬರ ಹಾಕಿದರೆ ಸಾಕು. ಆಮೇಲೆ ಇದು ಸ್ವಲ್ಪ ಪ್ರೂನ್ ಮಾಡೀನಿ. ಇದೆಲ್ಲ ಈ ಕಡೆದೆಲ್ಲ ನಾನು ಪ್ರೂನ್ ಮಾಡಿ ತೆಗೆದ್ಮೇಲೆ ಮತ್ತೆ ನ್ಯೂ ಗ್ರೋತ್ ಬಂದದ್ದು ಇದರಲ್ಲಿ ನೋಡಿರಿ. ಸೊ ಇದು ತೆಗ್ದಿನಿ. ಕೆಲವೊಂದಿಷ್ಟು ತೆಗೆದ್ಮೇಲೆ ಚೆನ್ನಾಗಾಗಿದ್ದಾವೆ, ಕೆಲವೊಂದಿಷ್ಟು ನಾನು ಇನ್ನೂ ತೆಗೆದಿರಲಿಲ್ಲ. ಸೊ ಆಮೇಲೆ ಮಾಡೋಣ ಅಂಥೇಳಿ ಅದನ್ನು ಬಿಟ್ಬಿಟ್ಟಿನಿ. ಇದನ್ನು ಅಷ್ಟೇ ನೋಡಿರಿ, ಇದನ್ನೆಲ್ಲ ನಾನು ತೆಗ್ದೀನಿ. ಇಲ್ಲಿಂದೆಲ್ಲ ಈ ಗಿಡದ ಎಲ್ಲ ಏನೇನು ಇಲ್ಲಿ ಗ್ರೋತ್ ಚೆನ್ನಾಗಿರಲಿಲ್ಲ ಅದೆಲ್ಲ ತೆಗೆದ್ಮೇಲೆ ಇಲ್ಲಿ ಸೈಡಿಂದೆಲ್ಲ ಹೊಸ ಗ್ರೋತ್ ಬಂದದ್ದು ನೋಡಿರಿ. ಇದು ಅರಿಶಿನ, ನಿನ್ನೆ ಅರಿಶಿನ ಹಾರ್ವೆಸ್ಟ್ ಮಾಡೀನಿ, ಅರಿಶಿನದ್ದು ಕೊಂಬು. ಆಮೇಲೆ ಇದು ನೋಡಿರಿ, ಇದು ಪೂರ್ತಿ ನಾನು ಒಂದು ಕಟ್ ಮಾಡಿ ಅಲ್ಲಿದೊಂದು ಸ್ಟೆಮ್ ತೊಗೊಂಡು ಸಪ್ರೇಟಾಗಿ ಹಾಕ್ಕೊಂಡಿನಿ. ಹೂ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಇದು ಗಿಡ ನೋಡಿರಿ ಎಷ್ಟು ಚೆನ್ನಾಗಿ ಬೆಳೆದದು ಅಂಥೇಳಿ. ಇವಾಗ ಇದರಲ್ಲಿ ಮೊಗ್ಗಿ ಬರೋಕ್ಕೆ ಆ್ಯಕ್ಚುಲಿ ಇದನ್ನು ಪಿಂಚಿಂಗ್ ಮಾಡ್ಬೋದು, ಆದರೆ ನಂದು ಬ್ಯಾಡ್ ಅಂತ ಹೇಳ್ಬಿಟ್ಟಿನಿ. ಯಾಕಂದ್ರೆ ಈಗ ಆಲ್ರೆಡಿ ಜನವರಿ ಎಂಡ್ ಆಗ್ಲಿಕ್ಕತ್ತದಲ್ಲ, ಸೊ ಬ್ಯಾಡ್ ಇವಾಗ ಅಂಥೇಳಿ ನಾನು ಬಿಟ್ಟಿನಿ. ಇದರಲ್ಲೂ ಈಗ ಹೊಸ ಹೂಗಳು ಬರ್ತವೆ. ನಾನು ಕೆಲಂಚು ಕಟ್ಟಿಂಗ್ಸ್ ಹಾಕಿದ್ದೆ. ಸೊ ಇದು ಮಲ್ಚಿಂಗ್ ಮಾಡಿ ಒಂದು ಸ್ವಲ್ಪ ನಾನು ಏನಾರ ಹೆಚ್ಚು ಕಮ್ಮಿ ನನಗೆ ನೀರು ಹಾಕೋಕ್ಕಾಗಿಲ್ಲ ಅಂದ್ರೆ ಅಂಥೇಳಿ. ಸೊ ಆಲ್ಮೋಸ್ಟ್ ಎಲ್ಲ ಪಾಟ್ನಾಗೂ ಎರೆಹುಳ ಅದು. ನಿಮಗೆ ನೆಕ್ಸ್ಟ್ ವೀಡಿಯೋನ ನಾನು ನಿಮಗೆ ತೋರಿಸ್ತೀನಿ ಎರೆಹುಳಗಳು ಎಷ್ಟೊಂದು ಆಗಿದಾವೆ ಅಂಥೇಳಿ. ಸೊ ಇದು ಕ್ರೈಸಂಥೆಮಮ್ ಗಿಡಕ್ಕೆ ಸಂಬಂಧಪಟ್ಟು ಈ ಥರ ಮಾಡಿದರೆ ಹೊಸ ಹೂಗಳು ಬರ್ತವೆ. ನಾನು ಅದೆಲ್ಲ ಪಿಂಚಿಂಗ್ ಮಾಡ್ಕೊಂಡಿದ್ದು ಅದೇ ಗಿಡ ಅಲ್ಲಿ ತೋರಿಸಿದ್ನಲ್ಲ ಸ್ಟಾರ್ಟಿಂಗಲ್ಲಿ, ಅದರದ್ದೇ ಇವು ಸಣ್ಣ ಕಟಿಂಗ್ ತಂದಿಲ್ಲಿ ಹಾಕಿದ್ದೆ ನೋಡಿರಿ. ಪಿಂಚಿಂಗ್ ಮಾಡಿದ್ದು ಕೆಲವೊಂದಿಷ್ಟು ಕಟಿಂಗ್ ತಂದಿಲ್ಲಿ ಹಾಕಿದ್ದೆ. ಇವೆಲ್ಲನೂ ಕೂಡ ಗ್ರೋತ್ ಆಗಿ ಹೂವು ಕೊಡ್ಲಿಕ್ಕತ್ತೀವಿ. ಸೊ ಹೂವು ಆಗಕ್ಕೆ ರೆಡಿ ಆದಮೇಲೆ ನೀರು ಕೊಡೋದು ಹೆಚ್ಚು ಕಮ್ಮಿ ಆಗಬಾರ್ದು. ನೀರು ಕೊಡೋದೇನಾರ ಹೆಚ್ಚು ಕಮ್ಮಿ ಆದರೆ ಇವೆಲ್ಲ ಪ್ರಾಬ್ಲಮ್ ಬರ್ತಾವೆ ನೋಡಿರಿ. ಸೇಮ್ ನನಗೆ ಬಂದಿರೋದು ಇವೇ ಪ್ರಾಬ್ಲಮ್ಸ್ ಆ್ಯಕ್ಚುಲಿ ಹೇಳಬೇಕಂದ್ರೆ. ಆ್ಯಕ್ಚುಲಿ ನಾವು ಇರಲಿಲ್ಲ ಅಂದರೆ ನೀರು ಹಾಕಲಿಲ್ಲ ಅಂದರೆ ಸರಿಗೆ ಈ ಥರ ಆಗ್ತಾವೆ. ನಾನು ಮೊನ್ನೆ ನಿಮ್ಗೆ ಸೀಡ್ಸ್ ವೀಡಿಯೋ ಹಾಕಿದ್ನಲ್ಲ, ಆ ಸೀಡ್ಸ್ ವೀಡಿಯೋ ಹಾಕಿದ್ದನ್ನು ಇದರಲ್ಲಿ ನನ್ನ ಬಳಿ ಓದಿರೋದು ಬಿದ್ದಿರೋದು ಎಲ್ಲ ಸೀಡ್ಸ್ ಇಲ್ಲಿ ತಂದು ಹಾಕೀನಿ. ಬಟ್ ಎಷ್ಟೊಂದೆಲ್ಲ ಜರ್ಮಿನೇಷನ್ ಆಗಿದ್ವು. ಈಗ ಇದು ಇಷ್ಟು ಮಾತ್ರ ಉಳ್ಕೊಂಡವ. ಇನ್ನು ಅದಾದಮೇಲೆ ಇಲ್ಲಿ ಸೀಡ್ಸ್ಗಳನ್ನು ಹಾಕಿದ್ದು ಸೌಂತೆ ಬೀಜ, ಇದು ಹೀರೆಕಾಯ್ದಿರ್ಬೋದು. ಇದು ಈ ಥರ ಹೊಸ ಸೀಡ್ಸ್ ಎಲ್ಲ ಹಾಕಿದ್ಮೇಲೆ ಇಲ್ಲಿ ನಾನು ಸಪ್ರೇಟಾಗಿ ಹಚ್ಕೊಂಡ್ರಾಯ್ತು ಅಂಥೇಳಿ ಒಂದೇ ಒಂದು ಹಿಂಗೆ ಬಿಟ್ಟಿನಿ. ಆಮೇಲೆ ಇದು ಫ್ರೆಂಡ್ಸ್, ಇದು ಮಲ್ಬೇರಿ ಗಿಡ ನೋಡಿರಿ. ನಾನು ಅಂದೆಲ್ಲ ಮಲ್ಬೇರಿ ಕಟಿಂಗ್ ಹಾಕಿನಿ ಅಂತೇಳಿ. ಕಟಿಂಗು ಬಂದುಬಿಟ್ಟು ತಿರುಗಿ ಅದರಲ್ಲಿ ಎಷ್ಟೊಂದು ಕಾಯಿಗಳಾಗ್ಲಿಕ್ಕತ್ತಾವ ಅಂಥೇಳಿ ಇದನ್ನು ನಾನು ರಿಪೋರ್ಟಿಂಗ್ ಮಾಡ್ಕೋಬೇಕು. ಸೊ ಇದು ರಿಪೋರ್ಟಿಂಗ್ ಇದು ಈ ಥರ ನರಳ ಒಳಗೆ ಇಟ್ಟಿರ್ತೀನಿ ನಾನು, ಶೇಡ್ ಒಳಗೆ. ನಾನು ನೆಕ್ಸ್ಟ್ ಕ್ರೈಸಂಥೆಮಮ್ದೆಲ್ಲ ಮುಗಿದ್ಮೇಲೆ ಬೇಸಿಗೆ ಬಂದರೆ ನಾನು ಹಿಂಗೆ ಇಟ್ಬಿಡ್ತೀನಿ ಎಲ್ಲನೂ ಒಂದು ಇದರಲ್ಲೇ ಭೂಮಿ ಮೇಲೆ ಇದ್ದಂಗೆ ಅವು ಸ್ವಲ್ಪ ಚೆನ್ನಾಗಿ ಅವಕ್ಕೂ ಫೀಲ್ ಆಗ್ತದೆ ಅಂಥೇಳಿ ನಾ ಆ ಥರ ಇಡ್ತೀನಿ. ಇನ್ನು ಇಲ್ಲಿ ಈ ಥರದ್ದೆಲ್ಲ ಗಿಡಗಳು ನಾನು ಕ್ಲೀನ್ ಮಾಡಿದ್ಮೇಲೆ ನಿಮ್ಗೆ ತೋರ್ಸಕತ್ತೀನಿ ಯಾವ ಥರ ಆಗಿದಾವೆ ಅಂಥೇಳಿ. ಮೊನ್ನೆ ನಾನು ಪಾಲಕ್ ಹಾರ್ವೆಸ್ಟ್ ಮಾಡಿದೆ. ಇಲ್ಲಿ ನೋಡಿರಿ ಬದನೆಕಾಯಿ, ಒಂದಿಷ್ಟು ಬದನೆಕಾಯಿ ಇದೆ. ಇದು ಸಾಂಬಾರಲ್ಲಿ ಹಾಕಲಿಕ್ಕೆ ನನಗೆ ಆಗ್ತವೆ. ಇದರಲ್ಲಿ 4 ಇದ್ದಾವೆ, ಇಲ್ಲಿ 2 ಇದ್ದಾವೆ, ಇನ್ನೆಲ್ಲ ಇತ್ತು. ಇಲ್ಲೊಂದು ಐತೆ, ಆಮೇಲೆ ಇಲ್ಲೊಂದು ಐತೆ. ಸೊ ಟೋಟಲ್ ಇಲ್ಲಿ ಇಷ್ಟಿದಾವೆ ನೋಡ್ರಿ ಇದರಲ್ಲಿ. ಇನ್ನು ಕೆಲಂಚುದೆಲ್ಲ ಅಷ್ಟೇ ನೋಡ್ರಿ ಎಷ್ಟೊಂದು ಹೂಗಳು ಬರ್ಲಿಕ್ಕತ್ತಾವ ಅಂಥೇಳಿ. ಸೊ ನೀಟಾಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಅದರ ಅಪ್ಡೇಟ್ ಕೊಡ್ತೀನಿ. ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಾವೆ ಇದ್ರದ್ದು ಮೊಗ್ಗುಗಳು.
ಸೊ ಇದು ನನ್ನ ಒಂದು ಸ್ಮಾಲ್ ಅಪ್ಡೇಟ್ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಇದು ಬಳ್ಳಿ ಥರ ಹಬ್ಲಿಕತ್ತದೆ, ಸ್ವಲ್ಪ ಸಪೋರ್ಟ್ ಕೊಡಬೇಕು ಇದಕ್ಕೆ ನೀಟಾಗಿ. ಯಾಕಂದರೆ ಟೊಂಗಿಗಳು ನೋಡ್ರಿ ಹೆಂಗೆ ಎಲ್ಲಿ ಬೇಕಲ್ಲಿ ಈ ಥರ ಬೆಳೆದವೆ. ಚೂರು ಇದು ಆಗಿರೋದು ಮುಳ್ಳು ಆಗಿರೋದ್ರಿಂದ ಸ್ವಲ್ಪ ನನಗೆ ಭಯ ಆಗ್ಲಿಕ್ಕತ್ತದ ಅಷ್ಟೇ. ಇಲ್ಲಿ ನೋಡ್ರಿ ಫ್ಲವರ್ಸ್ನು ಸಣ್ಣ ಸಣ್ಣ ಫ್ಲವರ್ಸ್ನು ಬರ್ಲಿಕ್ಕತ್ತವ. ಹಿಂಗೆ ಮೇಲೆ ಹಾಕೋದ್ರಾಗೆ ಎಷ್ಟೊಂದು ಮುರಿದ್ಬಿಟ್ಟು ನಾನು ಇಲ್ಲೆಲ್ಲ ಮೊಗ್ಗುಗಳು ಕಾಣ್ಬೋದು. ಇಲ್ಲೆಲ್ಲ ಮೊಗ್ಗುಗಳು ಫ್ಲವರ್ ಆದಾಗ ಚೆನ್ನಾಗಿ ಕಾಣಿಸ್ತಾವೆ. ತುಂಬ ಸ್ವಲ್ಪ ಏನಾರು ಮಾಡೋಕ್ಕೆ ಹೋಗಿ ಮುರಿದು ಬಿಟ್ವಲ್ಲ, ಸೊ ಇದೆಲ್ಲ ಫ್ಲವರ್ಸ್ ಮುರಿದೋಗ್ಯಾವ ನನ್ನ ಕಡೆ. ಸೊ ಇದು ನನ್ನ ಒಂದು ಸಣ್ಣ ಅಪ್ಡೇಟ್ ವಿಡಿಯೋ ಆಗಿತ್ತು. ಸೊ ಓಕೆ ಫ್ರೆಂಡ್ಸ್, ಇದು ಈವ್ನಿಂಗ್ ಆಲ್ಮೋಸ್ಟ್ ಸೂರ್ಯ ಮುಳುಗ್ತಾ ಇದ್ದಾನೆ, ಇನ್ನು ಮುಳುಗ್ಲಿಕ್ಕತ್ತಾನ. ಸೊ ಇಲ್ಲೆಲ್ಲ ನೋಡ್ರಿ ಜೇನು ಹುಳುಗಳು ಎಷ್ಟೊಂದು ಬಂದಾವ ಅಂತ ಹೇಳಿ. ಹುಳುಗಳೆಲ್ಲ ಓಡಾಡ್ಲಿಕ್ಕತ್ತಾವ, ಅಲ್ಲೊಂದಿಲ್ಲ ಒಂದಿಷ್ಟು ಹುಳುಗಳು ಬಂದು ಓಡಾಡ್ಲಿಕ್ಕೆ. ಸೊ ಓಕೆ ಫ್ರೆಂಡ್ಸ್, ಬಾಯ್.